ಮಾರಕವಾದ ಶಕ್ತಿಯಿಂದ ಏನೇನಾಯ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಆ ಮಾಯಾಮೋಹ ಅನ್ನುವ ರೂಪ ಅಸುರರ ಜೊತೆಗೆ ಸಂವಾದ ಮಾಡ್ತಾ ಪಾರತ್ರ ಫಲಲಾಭಾಯ ತಪಶ್ಚರ್ಯಾ ಮಹಾಮತೆ ಅಸ್ಮಾಭಿಃ ಇಯಂ ಆರಬ್ಧ ಕಿಂ ವಾ ತೇತ್ರ ವಿವಕ್ಷಿತಂ. ನಮಗೆ ಉತ್ತಮವಾದ ಲೋಕಗಳನ್ನು ಪಡೆಯುವುದಕ್ಕೋಸ್ಕರ ನಾವು ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದೇವೆ. ಆ ತಪಶ್ಚರ್ಯೆಯಿಂದ ನಮಗೆ ಬೇಕಾದ್ದನ್ನು ಒದಗಿಸ್ಬೇಕು. ನಿನಗೇನ್ ಬೇಕಾಗಿದೆ? ಕಿಂತೆ ಚಾತ್ರ ವಿವಕ್ಷಿತಂ. ನನ್ನ ಮಾತನ್ನು ನೀವು ನಡೆಸಿ ಅಂತ ಮಹಾಮೋಹ ಹೇಳುತ್ತೆ. ನನ್ನ ಮಾತನ್ನು ನಡೆಸಿ ಯದಿ ಮುಕ್ತಿ ಅಭೀಪ್ಸಥ, ನಿಜವಾಗಿಯೂ ನಿಮಗೆ ಮುಕ್ತಿ ಬೇಕು ಅಂತಾದ್ರೆ ನನ್ನ ಮಾತನ್ನು ನಡೆಸಿ. ಅರ್ಹಧ್ವಮೇನಂ ಧರ್ಮಂ ಚ ಮುಕ್ತಿದ್ವಾರಂ ಅಸಂವೃತಂ. ಯಾವಾಗ ನೀವು ಈ ರೀತಿ ನಾನು ಹೇಳಿದ ದಾರಿಯಲ್ಲಿ ನಡೀತೀರೋ ಮುಕ್ತಿದ್ವಾರಂ ಅಸಂವೃತಂ. ಸಂವೃತ ಅಂದ್ರೆ ಮುಚ್ಚಿದ್ದು, ಅಸಂವೃತ ಅಂದ್ರೆ ತೆರೆದದ್ದು. ಮುಕ್ತಿದ್ವಾರ ನಿಮಗೆ ಧರ್ಮದ ರೀತಿಯಲ್ಲೇ ಅನಾಯಾಸವಾಗಿ ನೀವು ಪಡಿತೀರಿ. ನೀವು ಆ ಧರ್ಮವನ್ನ ಅರ್ಹಧ್ವಂ ಹೊಂದುತ್ತೀರಿ. ಧರ್ಮ ಅಂದ್ರೆ ಆ ರೀತಿಯಾದ ಸುಖ ಸ್ವರೂಪ, ಸುಖ ಭಾವ. ಧರ್ಮೋ ವಿಮುಕ್ತೇ ಅರ್ಹೋಯಂ ನೈತಸ್ಮಾದ ಪರೋವರಃ ಅತ್ರೈವ ಸಂಸ್ಥಿತ ಸ್ವರ್ಗಂ ವಿಮುಕ್ತಿಂ ವಾ ಗಮಿಷ್ಯಥ ಅರ್ಹಧ್ವಂ ಧರ್ಮಮೇತಂಚ ಸರ್ವೇ ಯೂಯಂ ಮಹಾಬಲಾಹ. ಇಲ್ಲೇ ಎಲ್ಲಾ ರೀತಿಯ ಸೌಖ್ಯ ಇದೆ, ಸಮಸ್ತ ರೀತಿಯ ಬಿಡುಗಡೆ ಇದೆ. ಅದನ್ನಾಗಿ ಈ ಧರ್ಮವನ್ನು ಏತಂ ಧರ್ಮಂ ಅರ್ಹಧ್ವಂ ಸರ್ವೇ ಯೂಯಂ ಮಹಾಬಲಾಹ, ಎಲ್ಲಾ ಬಲಿಷ್ಠರು ಕೂಡ ಇಲ್ಲಿ ಸೇರಿಕೊಳ್ಳಿ. ಪರಾಶರರು ಹೇಳ್ತಾರೆ, ಏವಂ ಪ್ರಕಾರೈಃ ಬಹುಭಿಃ ಯುಕ್ತಿ ದರ್ಶನ ಚರ್ಚಿತೈಃ ಮಾಯಾಮೋಹೇನ ತೇ ದೈತ್ಯಾಃ ವೇದ ಮಾರ್ಗಾತ್ ಅಪಾಕೃತಾಃ. ಏನ್ ಹೇಳಿತದು ಅಂತಂದ್ರೆ, ನೀವು ಈ ಹಾಳಾದ ತಲೆ ಕೆಡಿಸುವಂತಹ ಪುರೋಹಿತರ ಮಾತುಗಳನ್ನ ಅನುಸರಿಸಿ ಏನಾದ್ರೂ ಧರ್ಮಕರ್ಮವನ್ನು ಮಾಡ್ತೀರಿ ಅಂದ್ರೆ ನೀವು ಧರ್ಮ ಗುಂಡಾಡಿ ಗುಂಡಗಳಾಗಿ ಬಿದ್ದು ಒದ್ದಾಡ್ತೀರಿ. ನಿಮ್ಗೆ ನಿಜವಾಗಿಯೂ ಸುಖ ಬೇಕು ಅಂತಂದ್ರೆ ವೇದ ಮಾರ್ಗವನ್ನ ಬಿಡಿ. ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಚಿರಿಪಿರಿ, ಎಷ್ಟು ನಿಯಮಗಳು, ಎಷ್ಟು ನಮ್ಗೆ ನಿಯಮಗಳು ಕಮ್ಮಿ ಇರಬೇಕು, ಆ ಫಲಗಳು ಜಾಸ್ತಿ ಇರಬೇಕು. ನಮ್ಮ ಎಲ್ಲಾ ತರದ ಭೋಗಗಳಿಗೆ ಅನುವು ಮಾಡಿ ಕೊಡ್ಬೇಕು. ಇಲ್ಲಿ ಎಷ್ಟು ಕಾನೂನು, ಎಷ್ಟು ನಿಯಮ, ಎಷ್ಟು ಅರ್ಹತೆ ಬಗ್ಗೆ ಮಾತಾಡ್ತಾರೆ, ಉಚ್ಚ ನೀಚ ಅಂತಾರೆ, ಅವ್ಯವಸ್ಥೆಗಳನ್ನ ಮಾಡ್ತಾರೆ, ಎಷ್ಟು ಪಕ್ಷಪಾತಗಳನ್ನು ಮಾಡ್ತಾರೆ, ಪಾರ್ಶಿಯಾಲಿಟಿಗಳನ್ನು ತೋರಿಸ್ತಾರೆ. ಅವ್ರು ಮಾತ್ರನ ಬೆಳಿಲಿಕ್ಕೆ ಯೋಗ್ಯರು, ನಾವು ಬೆಳಿಲಿಕ್ಕೆ ಯೋಗ್ಯರಲ್ವಾ ಅಂತ ಈ ರೀತಿ ಅನೇಕ ರೀತಿಯ ವೇದದ ಮಾರ್ಗದಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಅವ್ಯವಸ್ಥೆ. ಅದನ್ ಬಿಡಿ ಅಂತ ಮಾಯಾಮೋಹ ಹೇಳಿದ್ದಕ್ಕೆ ಇವರು ಬಿಟ್ಟು ಹೊರಕ್ಕೆ ಬಂದು ವೇದ ಮಾರ್ಗಾದ ಅಪಾಕೃತಾ, ವೇದದ ಮಾರ್ಗದಿಂದ ಹೊರಕ್ಕೆ ಬಂದ್ರು. ಮಾಯಾಮೋಹದ ಮಾತು ಕೇಳಿ ಧರ್ಮಾಯೈ ತದಧರ್ಮಾಯ ಸದೇತದತ್ರ ತದೇತನ್ನ ಸದಿತ್ಯಪಿ ವಿಮುಕ್ತಯೇ ತ್ವಿದಂ ನೈತತ್ ವಿಮುಕ್ತಿಂ ಸಂಪ್ರಯಚ್ಛತಿ. ಮಾಯಾಮೋಹೇನ ನೈಕಧಾ. ನೋಡಿ, ಇದು ಧರ್ಮದ ಚಟುವಟಿಕೆಗಾಗಿ, ಇದು ಧರ್ಮ ಸ್ವರೂಪ. ಇದು ಅಧರ್ಮಾಯ, ಈ ಕೆಲಸ ಮಾಡುವುದು ಅಧರ್ಮಕ್ಕಾಗಿ. ಇದು ಒಂದು ಸಾತ್ವಿಕ ನೆಲೆಯನ್ನ ಹುಟ್ಟು ಹಾಕುತ್ತೆ. ಇದು
ಜಗತ್ತಿನಲ್ಲಿ ಇರುವಂಥದ್ದು. ಇದು ಜಗತ್ತಲ್ಲಿ ಇಲ್ವೇ ಇಲ್ಲ. ಈ ಕಾನೂನು, ಈ ನಿಯಮ ಇದೆಲ್ಲವೂ ಕೂಡ ಇವರೇ ಹುಟ್ಟಿಸಿದ್ದು. ಎಲ್ಲೂ ಕೂಡ ಪ್ರಾಕೃತಿಕವಾಗಿ ಈ ನಿಯಮ ಇಲ್ಲ. ಅಸದೇತತ್ ಸದೇತನ್ನ ಅಸದಿತಿ ವಿಮುಕ್ತಯೇ, ಇದು ಬಿಡುಗಡೆಯ ದಾರಿಗೆ. ನೈತದ್ ವಿಮುಕ್ತಿಂ ಸಂಪ್ರಯಚ್ಛತಿ, ನೀವು ಈ ರೀತಿ ಹೋದ್ರೆ ವಿಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದೆಲ್ಲ ಒಂದೊಂದು ಸಮಯದ ಬೇರೆ ಬೇರೆ ಲಾಜಿಕ್ಗಳು ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಅನೇಕಾಂತವಾದ ಅಂತ ಕರೀತಾರೆ ಇದನ್ನು ಕೊನೆಗೆ. ಆಮೇಲೆ ಇದು ಪರಮಾರ್ಥ, ಅಯಂ ನ ಪರಮಾರ್ಥ, ಇದು ನಿಜವಾಗಿಯೂ ಪ್ರಪಂಚದಲ್ಲಿ ನಿಮಗೆ ಬೇಕಾದ್ದು. ಇದೆಲ್ಲವೂ ಅಪರಮಾರ್ಥ, ಇದೆಲ್ಲ ಜಗತ್ತು ಸುಳ್ಳು, ಇದರಲ್ಲಿ ಏನು ಕೂಡ ಸತ್ಯ ಇಲ್ಲ. ನ ಅವ್ಯಯಂ, ಇವರೆಲ್ಲ ಏನು ನಾಶ ಆಗುದಿಲ್ಲ ನಾಶ ಆಗುದಿಲ್ಲ ಅಂತ ಹೇಳ್ತಾರೆ. ಎಲ್ಲಾ ಕಾಲದಲ್ಲೂ ಎಲ್ಲಾ ವಸ್ತುಗಳು ನಾಶ ಆಗುತ್ತೆ. ಇದು ಕಾರ್ಯಂ, ಇದು ಹುಟ್ಟುವಂಥದ್ದು. ಇದು ಇನ್ನು ಕೆಲವು ಹುಟ್ಟುವುದೇ ಇಲ್ಲ, ಇದು ಬರೀ ಸುಳ್ಳು, ಹುಟ್ಟುವುದೇ ಇಲ್ಲ, ಅಕಾರ್ಯಂ. ನೈತದೇವಂ ಸ್ಫುಟಂ ತ್ವಿದಂ, ಏನ್ ಮಾಡಿದ್ರು ಈ ಜಗತ್ತು ಅನ್ನೋದು ಕ್ವಶನ್ ಮಾರ್ಕೆ. ಏನ್ ಮಾಡಿದ್ರು ಈ ಜಗತ್ತಿಗೆ ಒಂದು ಕೊನೆ ಇಲ್ಲ, ಇದಕ್ಕೆ ತಿಳಿವಿಗೆ ಒಂದು ಸರಿಯಾದ ರೂಪುರೇಷೆ ಇಲ್ಲ. ದಿಗ್ವಾಸಸಾಂ ಅಯಂ ಧರ್ಮ. ದಿಗ್ವಾಸಸ್ಸು ಅಂದ್ರೆ ಆಕಾಶವನ್ನೇ ಬಟ್ಟೆಯನ್ನಾಗಿ ಧರಿಸಿದಂತಹ ಮಂದಿಗೆ ಅಯಂ ಧರ್ಮ. ಬಹುವಾಸಸಾಂ, ಅಥವಾ ಒಂದು ವೇಳೆ ಅದರಲ್ಲಿ ಮತ್ತೆ ಶ್ವೇತಾಂಬರರು ಅಂತಿದ್ದಾರೆ. ದಿಕ್ಕಲ್ಲದೆ ಇದ್ರೆ ಬೇರೆ ಬಟ್ಟೆಯನ್ನ ತೊಡುವಂತವರು ಕೆಲವರು ಇರ್ತಾರೆ. ಅವರು ಕೂಡ ಇದನ್ನ ತಿಳ್ಕೊಳ್ಬೇಕಾದದ್ದು, ಇಂತಹ ಅವ್ಯವಸ್ಥಿತವಾದಂತಹ ಪ್ರಪಂಚದ ವಿಷಯದಲ್ಲಿ ನೀವು ವೇದ ಹೇಳಿದ ಹಾಗೆ ಜಗತ್ತನ್ನ ನಿಯಮಿಸ್ಕೊಳ್ಳಿಕ್ಕಿಲ್ಲ. ಹಾಗೆಲ್ಲ ಅರ್ಥ ಮಾಡ್ಕೊಳ್ಬೇಡಿ, ಅದು ಸರಿ ಇಲ್ಲ. ಹೀಗೆ ಅನೇಕಾಂತವಾದಂಚ ಮಾಯಾಮೋಹೇನ ನೈಕದಾತೇನ ದರ್ಶಯತಾ ದೈತ್ಯಾಹ ಸ್ವಧರ್ಮಂ ತ್ಯಾಜಿತಾ ದ್ವಿಜ. ಏ ದ್ವಿಜನೇ, ದೈತ್ಯರು ಅಂದ್ರೆ ತಮ್ಮ ಈ ಮಾಯಾಮೋಹದ ಮಾತುಗಳನ್ನು ಕೇಳಿ ಮೊದಲೇ ಮನಸ್ಸಿಗೆ ಅದೇ ಬೇಕಿತ್ತು. ಹಾಗಾಗಿ ಇದೆಲ್ಲ ಕ್ಲಿಷ್ಟ ಅನ್ನುವ ಕಾರಣಕ್ಕಾಗಿ ಅವರು ಕ್ಷತ್ರಿಯರಾಗಿ ಅಥವಾ ಋತುಜರಾಗಿ ಏನು ಆವಿರ್ಭವಿಸಿದ್ರು, ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಯಾವುದು ಸ್ವಧರ್ಮ ಅಂತ ಅವರಿಗಿತ್ತೋ ಅದನ್ನ ಬಿಟ್ರು ಅಂದ್ರೆ ತ್ಯಾಜಿತಾ, ಬಿಡಿಸಿದ್ದು. ಅವರು ಅದರಿಂದ ಅನೇಕ ಅನ್ಯಾಯಗಳನ್ನ ದುರುಪಯೋಗಗಳನ್ನು ಉಂಟು ಮಾಡುತ್ತಿದ್ರು. ಏನಾಯ್ತು ಮುಂದೆ? ಆರ್ಹತೈತಂ ಮಹಾಧರ್ಮಂ ಮಾಯಾ ಮೋಹೇನ ತೇಯತ ಪ್ರೋಕ್ತ ಸಮಾಶ್ರಿತ ಧರ್ಮಂ ಅರ್ಹತಾಸ್ತೇನ ತೇ ಭವನ್. ಅರ್ಹತ ಇದನ್ನು ಹೊಂದಿ ಇಂತ ಅರ್ಹತ ಏತಂ ಮಹಾಧರ್ಮಂ, ನೀವು ಇದೇ ಸರಿಯಾದ ಧರ್ಮ, ಇದನ್ನೇ ಹೊಂದಿ ಇಂತ ಮಾಯಾಮೋಹ ಅವರನ್ನ ಮತ್ತೆ ಮತ್ತೆ ಪ್ರಚೋದಿಸಿದ್ರಿಂದ ಅವರು ಅದನ್ನೇ ಹೊಂದಿದ್ರು. ಹಾಗಾಗಿ ತೇ ಅರ್ಹತಾ ಅಭೂವನ್, ಅದೇ ಅರಿಹಂತ ಅಂತ ಆಯ್ತು. ಆಮೇಲೆ ಪ್ರೋಕ್ತ ಸಮತಂ ಆಶ್ರಿತ ಧರ್ಮಂ, ಕೊನೆಗೆ ಅದು ಸ್ಯಾದ್ವಾದ 7 ಸಪ್ತವಿಧ ಭಂಗಿ ಅಂತ ಒಂದು ಮಾತಿದೆ. ಆ ಸಪ್ತವಿಧ ಭಂಗಿಯ ಅಂಶವನ್ನ ಇನ್ನೊಂದು ರೀತಿಯಲ್ಲಿ ಧರ್ಮಾಯ ಅಧರ್ಮಾಯ ಸತ್ ಅಸತ್ ವಿಮುಕ್ತಯೇ ಮುಕ್ತಯೇ ಪರಮಾರ್ಥ ಅಪರಮಾರ್ಥ ಕಾರ್ಯಂ ಅಕಾರ್ಯಂ ಏವಂ ನ ಸ್ಫುಟಂ ಅವ್ಯಯಂ ಶಾಶ್ವತಂ ಅಂತ, ಈ ರೀತಿ 7 ದಾರಿಯಲ್ಲಿ ಈ ಜಗತ್ತಿನ ಅಸ್ತಿತ್ವವನ್ನ ಒಪ್ಪಿಕೊಂಡಂಥವರ ಬದುಕಿನ ಮೂಲ ಚಿತ್ರಣ ಅರ್ಹತನಿಂದ ಮುಂದುವರಿತು. ಹಾಗೆ ಅರ್ಹತ ಅಂತ ಈ ಚಿಂತನೆಯನ್ನು ಬೆಳೆಸಿದ್ರು. ಅಂದ್ರೆ ಇವತ್ತು ಸ್ವಲ್ಪ ಬದಲಾವಣೆಗಳಾಗಿರುತ್ತೆ, ಕೆಲವು ಚಿಂತನೆಗಳನ್ನು ಅವರು ಬದಲಾಯಿಸಿಕೊಂಡಿರ್ತಾರೆ. ಆದ್ರೆ ಮೂಲದಲ್ಲಿ ಇರುವಂತಹ ತತ್ವ ಅನೇಕ ಧರ್ಮಗಳ ಸ್ವರೂಪ ಹಾಗೇನೆ, ಶುರುವಾಗುವಾಗ ಒಂಥರ ಆಗಿರುತ್ತೆ, ಮುಕ್ತಾಯ ಆಗುವಾಗ ಒಂಥರ ಆಗುತ್ತೆ. ಯಾಕೆಂದ್ರೆ ಅವ್ರು ಯಾವುದನ್ನ ನಿಶ್ಚಯ ಮಾಡಿಕೊಂಡು ಜಗತ್ತಿನಲ್ಲಿ ಇದ್ದದ್ದನ್ನು ಒಪ್ಕೊಳ್ಬೇಕು ಅಂತ ಬಂದದ್ದಲ್ಲ. ಈಗಿನ ಕಾಲಕ್ಕೆ ಯಾವುದನ್ನ ಮಾಡಿದ್ರೆ ನಮ್ಮ ರೇಸ್ ಸಾಕ್ತಾ ಇರುತ್ತೆ ಅದನ್ನ ಮಾಡ್ತಾ ಹೋಗುತ್ತೆ. ನಾಳೆ ಮಳೆ ಬಂತು ಅಂದ್ರೆ ಆ ನಿಯಮ ಬದಲಾಗುತ್ತೆ, ನಾಳದ್ ಚಳಿ ಆಯ್ತು ಅಂದ್ರೆ ಮತ್ತೆ ನಿಯಮ ಬದಲಾಗುತ್ತೆ, ನಾಳದ್ ಬೇಸಿಗೆ ಬಂತು ಅಂದ್ರೆ ನಿಯಮ ಮತ್ತೆ ಬದಲಾಗುತ್ತೆ. ಆದ್ರೆ ಸನಾತನ ಧರ್ಮದಲ್ಲಿ ಹಾಗೆ ಕಾಲಕ್ಕೊಂದು ಧರ್ಮ, ದೇಶಕ್ಕೊಂದು ಧರ್ಮ, ಎಲ್ಲಾ ಕಾಲದಲ್ಲೂ ಒಂದೇ ತರ. ಮತ್ತೆ ಸಾಮಾಜಿಕ ಧರ್ಮಗಳು ಬೇರೆ.
ಸಮಾಜ ಹುಟ್ಟಿದ ಮೇಲೆ ಕಟ್ಟಿಕೊಳ್ಳುವಂತಹ ಧರ್ಮಗಳು ಅಂಥದ್ದು ಎಲ್ಲಾ ಕಡೆಯೂ ಬದಲಾದ್ರೂ ಕೂಡ ಅದಕ್ಕೆ ದೋಷ ಇಲ್ಲ. ಆದ್ರೆ ಸಾರ್ವಕಾಲಿಕ ಧರ್ಮ, ಸಾರ್ವದೈಶಿಕ ಧರ್ಮ ಅನ್ನೋದು ಯಾವತ್ತೂ ಕೂಡ ಮತ್ತೆ ಮತ್ತೆ ಬದಲಾಗ್ತಾ ಇದ್ರೆ ಧರ್ಮದ ಮೂಲ ಸ್ವರೂಪವೇ ನಾಶ ಆಗುತ್ತೆ. ಹಾಗೆ ಇವರ ಧರ್ಮದ ಮೂಲ ತತ್ವಗಳ ಹಿನ್ನೆಲೆಯನ್ನ ಬಿಡಿಸಿ ಹೇಳ್ತಾ ತ್ರೈ ಧರ್ಮಂ ಅನು ಆ ತ್ರೈ ಧರ್ಮ ಸಮುತ್ಸರ್ಗಂ. ತ್ರೈ ಧರ್ಮ ಅಂದ್ರೆ ವೇದದಿಂದ ನಿರೂಪಿತವಾದಂತಹ ಚಿಂತನೆಗಳನ್ನ ಚೆನ್ನಾಗಿ ನಿರಾಕರಿಸಿ ದೂರ ಇಟ್ರು. ಮಾಯಾಮೋಹೇನ ತೇ ಸುರಾಹ ಕಾರಿತಾಸ್ತನ್ಮಯ ಹ್ರಾಸಂ ತಥೋನ್ಯೇ ತತ್ಪ್ರಚೋದಿತಾ. ಹಾಗಾಗಿ ನಾನು ಅವರ ಬಳಿಗೆ ಕಳುಹಿಸಿದ, ಅಸುರರ ಬಳಿಗೆ ಕಳುಹಿಸಿದ ಈ ಮಾಯಾಮೋಹ ಅನ್ನುವಂತಹ ಶಕ್ತಿ, ಅದೇ ಅಜ್ಞಾನದ ಮೂಲ ಆ ಧಾತು. ಅದು ಆಸಮಂತತಃ ಅನ್ಯೇ ತತ್ ಪ್ರಚೋದಿತಾ. ಅವರ ಹಾಗೆ ಅವರನ್ನೇ ಅನುಸರಿಸಿ ಬಂದ ಇನ್ನೂ ಅನೇಕ ಜನರು ಈ ಪ್ರಚೋದನೆಗೊಂಡಂತಹ ಅರ್ಹತರಿಂದ ಪ್ರಚೋದಿತರಾಗಿ ಅವರೂ ಕೂಡ ವೇದಾಪೇತವಾದ ಮಾರ್ಗವನ್ನ ಹಿಡಿದರು. ಕಾರಿತಾಹ ತನ್ಮಯ ಹ್ರಾಸಂ. ಯಾಕೆಂದ್ರೆ ಅವರು ಅಲ್ಲಸಲ್ಲದ ದಾರಿಯನ್ನ ಒಲ್ಲದ ಮನಸ್ಸಿನಿಂದ ಎಲ್ಲೂ ನಾವು ಸಲ್ಲಬೇಕು ಅನ್ನುವ ಭಾವದಿಂದ ಒಳಗಿನಿಂದ ಗೌರವ ಕೊಡದೆ ಹೊರಗಿನಿಂದ ಅದರ ಲಾಭವನ್ನ ಪಡೆಯಲಿಕ್ಕಾಗಿ ಜೊತೆಗಿದ್ರು. ಅದಕ್ಕಿಂತ ಅವರದಿಂದ ದೂರ ಇರುವುದೇ ಉತ್ತಮ ಅಂತ ಹೇಳಿ ಅವರಿಗೆ ಈ ಭಾವದ ಬಗೆಗೆ ಇದ್ದ ಆ ಹುಸಿ ಮುನಿಸನ್ನ ಹೆಚ್ಚು ಮಾಡಿದ್ರು, ಮತ್ತೆ ದೂರ ಮಾಡಿದ್ರು, ಮತ್ತಷ್ಟು ದೂರ ಮಾಡಿ ತಮ್ಮ ನಿಜವಾದ ಮುಕ್ತಿಯನ್ನ ಪಡಿಲಿಕ್ಕೆ ಬೇಕಿರುವ ದಾರಿಯನ್ನ ಪಡ್ಕೊಂಡ್ರು. ಮತ್ತೆ ಇಲ್ಲಿ ಉಪಾಸನೆಯಿಂದ ಆಗುವ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು ಹೊರತು ಅಂಥ ವ್ಯವಸ್ಥೆಯಲ್ಲಿ ಹುಟ್ಟಿ ಬಂದ ತಕ್ಷಣ ಅವರೆಲ್ಲರೂ ಕೂಡ ಅಸಂಸ್ಕೃತರು, ವೇದವಾಕ್ಯರು, ಶಾಸ್ತ್ರ ಉಲ್ಲಂಘನೆ ಮಾಡಿದವರು ಅಂತ ಚಿಂತಿಸಬಾರದು. ತೈರಪ್ಯನ್ಯೇ ಪರೇ ತೈಶ್ಚ ತೈರಪ್ಯನ್ಯೇ ಪರೇ ಚ ತೈಹಿ ಅಲ್ಪೈರಹೋಭಿಃ ಸಂತ್ಯಕ್ತಾ ತೈರ್ದೈತ್ಯೈಃ ಪ್ರಾಯಶಸ್ತ್ರೈಃ. ಅವರಿಂದ ಕೇಳಿ ಕೆಲವರು, ಅವರಿಂದ ಕೇಳಿದ ಕೆಲವರಿಂದ ಮತ್ತೆ ಕೆಲವರು, ಅವರಿಂದ ಮತ್ತೆ ಕೆಲವರು, ಹೀಗೆ ಈ ಧರ್ಮದ ಪ್ರಸಾರ ಇನ್ನೂ ಅನೇಕ ದೈತ್ಯರಿಗೆ ಅದು ಬೇರೆ ಬೇರೆ ರೀತಿಯಿಂದ ಚರ್ಚೆಗೊಳಗಾಗಿ ಆ ಧರ್ಮದ ಪ್ರವೃತ್ತಿ ಚೆನ್ನಾಗಿ ಮುಂದಾಯಿತು. ಅಲ್ಪೈಹಿ ಅಹೋಭಿಹಿ, ಕೆಲವೇ ದಿನಗಳಲ್ಲಿ ಬೇಗ ವೈರಲ್ ಆಯಿತು ಅಂತ. ಈ ಹೊಸ ತರದ ದೇವತೆ ಅಥವಾ ಹೊಸ ತರದ ಹೋಮ ಅಥವಾ ಹೊಸ ತರದ ಏನಾದ್ರೂ ಧಾರ್ಮಿಕ ಮುಖವಾಡವನ್ನ ಹೊತ್ತಂತಹ ಚಟುವಟಿಕೆಯನ್ನ ನೀವು ಎಲ್ಲಿಯಾದ್ರೂ ಇಂಟ್ರಡ್ಯೂಸ್ ಮಾಡಿದ್ರೆ ಬಹಳ ಬೇಗ ವೈರಲ್ ಆಗುತ್ತೆ, ಬಹಳ ಬೇಗ ಇಷ್ಟ ಆಗುತ್ತೆ, ಬಹಳ ಬೇಗ ಜನ ಅದನ್ನು ಒಪ್ಪಿಕೊಳ್ತಾರೆ. ಇದು ಆವತ್ತು ಇದ್ದದ್ದೇ. ಅಲ್ಪೈಹಿ ಕಾಲೈಹಿ, ಬಹಳ ಕಡಿಮೆ ಸಮಯದಲ್ಲಿ ಈ ಧರ್ಮ ಅನ್ನೋದು ಅತ್ಯಂತ ವಿಸ್ತೃತವಾದ ರೂಪವನ್ನ ತೆಗೆದುಕೊಂಡಿತು. ಸಂತ್ಯಕ್ತಾಹ ದೈತ್ಯೈಹಿ ಪ್ರಾಯಶಸ್ತ್ರೈ. ಈ ಕಾರಣದಿಂದ ಪ್ರಾಯಶಃ ಹೆಚ್ಚು ಕಮ್ಮಿ ವೇದದ ದುರುಪಯೋಗ ಆಗುವಂತಹ ಈಗ ನೋಡಿ, ಒಂದು ಕಾಲದಲ್ಲಿ ವೇದ ಓದೋರಿಲ್ಲ ಅಂತ ಒದ್ದಾಡ್ತಾರೆ, ಒಂದು ಕಾಲದಲ್ಲಿ ಓದಿದವರು ದುರುಪಯೋಗ ಮಾಡ್ತಾರೆ ಅಂತ ಅವರಿಂದ ವೇದ ಓದಿದ್ದನ್ನ ತಪ್ಪಿಸುವುದಕ್ಕೋಸ್ಕರ ಒಂದು ಮಿಷನ್ ನಡೆಯುತ್ತೆ. ಅಂದ್ರೆ ಅವರ ಆಲೋಚನೆ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ. ವಿದ್ಯೆ ಪಡಿಲಿಕ್ಕೆ ಎಲ್ಲರೂ ಅರ್ಹರೇ, ಆದ್ರೆ ಪಡೆದ ವಿದ್ಯೆಯಿಂದ ಲೋಕಕ್ಕೇನೆ ಹಾನಿಕಾರಕರಾಗ್ತಾರೆ, ಘಾತಕರಾಗ್ತಾರೆ ಅಂತಂದ್ರೆ ಆಗ ಆ ತ್ರೈ ಧರ್ಮವನ್ನ ಅವರು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಮಾಯಾಮೋಹ ಆ ರೀತಿಯಾದ ಭಾವನೆಯನ್ನ ಬಿತ್ತಿತು. ಅಲ್ಲಿಂದ ಮುಂದೆ ಜ್ಞಾನದ ಪ್ರಸಾರದ ಅಂದ್ರೆ ಅಜ್ಞಾನದ ಪ್ರಸಾರದ ವ್ಯಾಪ್ತಿ ಇನ್ನಷ್ಟು ಹೆಚ್ಚು ಬೆಳೆಯಿತು. ಪುನಶ್ಚ ರಕ್ತಾಂಬರದ ದೃಕ್ ಮಾಯಾಮೋಹೋ ಜಿತೇಂದ್ರಿಯ ಅನ್ಯಾನ್ ಆಹ ಆಸುರಾನ್ ಗತ್ವ ಮೃದ್ವಲ್ಪ ಮಧುರಾಕ್ಷರಂ. ಮೃದು ಅಲ್ಪ ಮಧುರ ಅಕ್ಷರಗಳಿಂದ, ಎಷ್ಟು ಸಣ್ಣ ಪದದಿಂದ ಎಲ್ಲ ಸಂಗ್ರಹ ಮಾಡಿಬಿಟ್ರು. ಪುನಶ್ಚ ಮತ್ತೊಮ್ಮೆ
ಕೆಂಪು ಬಟ್ಟೆಯನ್ನುಟ್ಟ ಅದೇ ಮಾಯಾ ಮೋಹ ತನ್ನನ್ನು ತಾನು ಗೆದ್ದುಕೊಂಡು ಉಳಿದವರ ಮನಸ್ಸನ್ನು ಗೆದ್ದು ಸ್ವಲ್ಪವೇ ಸಮಯದಲ್ಲಿ ಎಲ್ಲರಿಂದಲೂ ಕೂಡ ಸ್ವೀಕಾರ ಅರ್ಹವಾದದ್ದು ಅನ್ನುವ ಭಾವನೆಗೆ ಒಳಪಡಿಸಿ ಆ ಮೂಲಕ ಅನ್ಯಾನ್ ಆಹ ಅಸುರಾನ್, ಆಗ ಅಲ್ಲಿಗೆ ಬಂದಂತಹ ನಾಯಕರು, ದೈತ್ಯರ ನಾಯಕರು ಎಲ್ಲರನ್ನ ಮುಂದಿರಿಸಿಕೊಂಡು ಪಾಪಾಸು ಮತ್ತೆ ಹಿಂದೆ ತಮ್ಮ ಉದ್ದೇಶ ಏನಿತ್ತು, ಈಗ ಅಧಿಕಾರ ಸಿಕ್ಕಿದ್ಮೇಲೆ ಅದು ಏನಾಗಿದೆ ಅನ್ನೋದನ್ನೆಲ್ಲ ಹೇಳಿ, ನಾವು ಹುಟ್ಟಿದ್ದೇ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ, ನಾವು ಹುಟ್ಟಿದ್ದೇ ಈ ವೈದಿಕ ಧರ್ಮದ ಚಿಂತನೆಗಳನ್ನ ಮೂಲೋತ್ಪಾಟನೆ ಮಾಡಲಿಕ್ಕೆ, ಸ್ವರ್ಗಾರ್ಥಂ ಯದಿವೋ ವಾಂಛಾ ನಿರ್ವಾಣಾರ್ಥಂ ಅಥಾಸುರಾಹ ತದಲಂ ಪಶುಘಾತಾದಿ ದುಷ್ಟ ಧರ್ಮೈರ್ ನಿಬೋಧತ. ನಿಮಗೆ ನಿಜವಾಗಿಯೂ ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರೆ, ಅಥವಾ ಈ ಶರೀರದಿಂದ ಕಳಚಿಕೊಂಡು ಇದಕ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನ ಅಥವಾ ಈ ಶರೀರದಲ್ಲಿ ಇದ್ದುಕೊಂಡೇ ಹೆಚ್ಚಿನ ಬೆಲೆಯನ್ನ ಬಲವನ್ನ ಪಡಿಬೇಕು ಅಂತಿದ್ರೆ ನೀವು ಒಂದು ಕೆಲಸ ಮಾಡಿ. ಅಂದ್ರೆ ಕೆಲವೊಂದ್ ಸರ್ತಿ ಈ ದುಷ್ಟರು ಕೂಡ ಒಳ್ಳೆ ಒಂದು ಮಿಷನ್ ಅನ್ನು ಹಿಡ್ಕೊಂಡ್ ಬರ್ತಾರೆ ನೋಡಿ. ಎಲ್ಲರಿಗೂ ಕೂಡ ನ್ಯಾಯ ಒದಗಬೇಕು, ಎಲ್ಲರಿಗೂ ವಿದ್ಯೆ ಸಿಗಬೇಕು, ಎಲ್ಲರಿಗೂ ಕೂಡ ಶಾಂತಿ ಬರಬೇಕು ಅಂತ ಹೇಳಿ ಒಂದು ಮುಖವಾಡ ತೊಟ್ಟುಕೊಂಡು ಬರ್ತಾರೆ. ಒನ್ ಪೀಸ್, ಉಳಿಯುವುದು ಒಂದೇ ಪೀಸು ಅಂತ. ಉಳಿದದೆಲ್ಲ ನಾವು ಆ ಪೀಸ್ ಯಾವ್ದು ಅಂದ್ರೆ ಮಾಸ್ಟರ್ ಪೀಸ್ ನಾವೇ, ಉಳಿದದ್ ಯಾವ್ದು ಉಳಿಯಲ್ಲ. ಹಾಗೊಂದು ಬೋರ್ಡ್, ತ್ರೈತ ಧರ್ಮ ಅಂತ ಒಂದು ಬೋರ್ಡ್. ಏನಿಲ್ಲ, ಬರೀ ತ್ರೈತ ಧರ್ಮ, ಎಲ್ಲರೂ ಏನು ಅದ್ಭುತ, ದ್ವೈತ, ತ್ರೈತ, ವಿಶಿಷ್ಟ ಅದ್ವೈತ ಇದೆಲ್ಲ ಮೀರಿದ ಇನ್ನೊಂದು ಒಂದು ಇರಬೇಕು ಅಂದ್ರೆ ಬಹಳ ಜನಕ್ಕೆ ಲೋಕದ ಸಾಮಾನ್ಯ ಅನುಭವವನ್ನೇ ಒತ್ತು ಕೊಟ್ಟು ಹೇಳಿದಾಗ ಬಹಳ ಇಷ್ಟಪಡ್ತಾರೆ. ಹಾಗಾಗಿ ನಿಮಗೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಬಯಕೆ ಇದ್ರೆ, ನಿಜವಾದ ಸೌಖ್ಯವನ್ನ ಪಡಿಬೇಕು ಅಂತಿದ್ರೆ ಈ ಪಶುಘಾತವನ್ನ ನಿಲ್ಲಿಸಿ. ಅಂದ್ರೆ ಅದು ಯಜ್ಞದಲ್ಲಿ ಉಪಯೋಗವಾಗುವಂಥದ್ದು. ಪಶುಘಾತವನ್ನ ನಿಲ್ಲಿಸಿದ್ರೆ ನೀವು ಈ ದುಷ್ಟ ಧರ್ಮವನ್ನ ಬಿಟ್ಟ ಹಾಗಾಗುತ್ತೆ. ನೀವು ದುಷ್ಟ ಧರ್ಮ ಬಿಟ್ರೆ ಆವಾಗ ನಿಮ್ಗೆ ಮೋಕ್ಷ ಅನ್ನೋದು ಖಂಡಿತ. ವಿಜ್ಞಾನಮಯವೇ ವೈತತ್ ಅಶೇಷಮವಗಚ್ಚತ ಬುದ್ಧ್ಯದ್ವಮ್ಮೇವ ಚ ಸಮ್ಯಕ್ ಅಬುಧೈರ್ ಏವ ಮೋಹಿ ಇಹೋದಿತಂ. ದಡ್ರು ಮಾತ್ರ ಇದನ್ನೆಲ್ಲ ಬಹಳ ನಂಬಿಕೊಂಡು ಇದು ಬಹಳ ವಿಶೇಷವಾದದ್ದು ಅಂತ ಅನ್ಯಾಯವನ್ನ ಮಾಡ್ತಾ, ಪ್ರಕೃತಿಯನ್ನ ಹಾನಿ ಮಾಡ್ತಾ, ಅಂದ್ರೆ ಕೆಲವರು ಪ್ರಕೃತಿಯ ರಕ್ಷಣೆ ಹೆಸರಲ್ಲಿ ಬರ್ತಾರೆ, ಕೆಲವರು ಸಾಹಿತ್ಯ ರಕ್ಷಣೆ ಹೆಸರಲ್ಲಿ ಬರ್ತಾರೆ, ಕೆಲವರು ಸಂವಿಧಾನ ರಕ್ಷಣೆ ಹೆಸರಲ್ಲಿ ಬರ್ತಾರೆ. ಎಲ್ಲರೂ ಬರುವ ಮೇಲ್ನೋಟದ ಉದ್ದೇಶ ಸಮಾಜಕ್ಕೆ ಒಳಿತು ಮಾಡಬೇಕು, ಕಷ್ಟದಿಂದ ಪಾರು ಮಾಡಬೇಕು, ನಮ್ಮ ಹತ್ರ ಯಾವುದೇ ರೀತಿಯಾದ ಹಿಂದಿನ ಗುರಿ ಅಂದ್ರೆ ಅಜೆಂಡಾ ಇಲ್ಲ ಅಂತ ಅನ್ಕೊಂಡೇ ಬರ್ತಾರೆ. ಬಂದ್ಮೇಲೆ ಮಾಡುದು ಮಾತ್ರ ಅದನ್ನೇ. ಅತ್ಯಾಚಾರವನ್ನು ವಿರೋಧಿಸಿಯೇ ಬಂದ ಸರ್ಕಾರ ಅತ್ಯಾಚಾರವನ್ನೇ ಸಮರ್ಥಿಸಿತು ಹೇಗೋ ಹಾಗೆ. ಜಗದೇತದನಾಧಾರಂ ಭ್ರಾಂತಿ ಜ್ಞಾನಾರ್ಥ ತತ್ಪರಂ ರಾಗಾದಿ ದುಷ್ಟಮತ್ಯರ್ಥಂ ಬ್ರಾಹ್ಮ್ಯತೆ ಭವ ಸಂಕಟೆ. ನನ್ನ ಮಾತನ್ನ ಕೇಳಿ, ಈ ವೇದಗಳಲ್ಲಿ ಹೇಳಿದಂತಹ ಚಟುವಟಿಕೆಗಳು, ಕ್ರಿಯೆಗಳು ಎಲ್ಲವೂ ಕೂಡ ಅನರ್ಥಕಾರಿ. ನಾನೇನು ಹೇಳ್ತೇನೋ ಅದನ್ನ ಗಮನಿಸಿ. ಎಲ್ಲವೂ ವಿಜ್ಞಾನಮಯ. ಜಗತ್ತಿನಲ್ಲಿ ಜ್ಞಾನ ಒಂದೇ ಇರುವುದು, ಅಜ್ಞಾನ ಅನ್ನೋದು ಇಲ್ವೇ ಇಲ್ಲ. ಎಂತ ವಿಚಿತ್ರ ಅಂದ್ರೆ, ಕೆಲವರು ಅಜ್ಞಾನವೇ ಜಗತ್ತು ಅಂತಾರೆ, ಕೆಲವರು ವಿಜ್ಞಾನವೇ ಜಗತ್ತು ಅಂತಾರೆ. ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ಬುದ್ಧಿವಂತರಲ್ಲದವರು ಏನೇನೋ ಹೇಳ್ತಾರೆ. ಈ ಜಗತ್ತು ಯಾರಿಂದಲೂ ಕೂಡ ನೆಲೆಯಾಗಿಲ್ಲ. ಯಾಕೆಂದ್ರೆ ಅದು ಭ್ರಾಂತಿ ಜ್ಞಾನ, ಜ್ಞಾನಾರ್ಥ ತತ್ಪರಂ. ಅದು ನಾವು ಭ್ರಮಿಸಿಕೊಂಡ ಪ್ರಪಂಚ, ಅದು ನಿಜವಾಗಿ ಜಗತ್ತಿಲ್ಲ. ಮತ್ತು ಈಗ ಅಂತಹ ಇಲ್ಲದೆ ಇರುವ ಜಗತ್ತಿನ ಬಗ್ಗೆ ಆಸೆ, ಇಲ್ಲದೆ ಇರುವ ಜಗತ್ತಿನ ಬಗ್ಗೆ ದ್ವೇಷವನ್ನ ಕಟ್ಟಿಕೊಳ್ಳುವುದು ಯಾವ ರೀತಿಯಿಂದಲೂ ಉಪಯೋಗಕ್ಕಿಲ್ಲ. ಅದರಿಂದಾಗಿ ನೀವು ರಾಗದ್ವೇಷ ಬಿಡಬೇಕು ಅಂತ ನಿಮ್ಗೆ ನಿಜವಾಗಿ ಬಹಳ ಜನಕ್ಕೆ ಅದು ಇರುತ್ತೆ, ರಾಗದ್ವೇಷ ಎಲ್ಲ ಬಿಡಬೇಕು ಅಂತ. ಹಾಗಾದ್ರೆ ಈ ಜಗತ್ತನ್ನ ಸುಳ್ಳು ಅಂತ ಅನ್ಕೊಳ್ಳಿ, ನಿಮ್ಗೆ ತನ್ನಿಂದ ತಾನೇ ರಾಗದ್ವೇಷ ಹೋಗುತ್ತೆ. ಯಾಕಂದ್ರೆ ಇಲ್ಲದೆ ಇರುವ ಜಗತ್ತಿನ ಮೇಲೆ ರಾಗ ಮೂಡುದು ಹೇಗೆ, ದ್ವೇಷ ಮೂಡುದು ಹೇಗೆ?
ಎರಡನ್ನು ಬಿಟ್ಟು ಕೊಡ್ಬೇಕು ಅಂದ್ರೆ ಜಗತ್ತನ್ನ ಸುಳ್ಳು ಅಂತ ಒಪ್ಪಿಕೊಳ್ಳಿ. ಎಷ್ಟು ಕರೆಕ್ಟ್ ಆದ ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ. ಭ್ರಾಮ್ಯತೆ ಭವ ಸಂಕಟೆ. ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ. ಏವಂ ಬುದ್ಧ್ಯತ, ಈ ರೀತಿ ತಿಳಿಯಿರಿ. ಬುದ್ಧ್ಯಧ್ವಂ, ಸರಿಯಾಗಿ ಅರ್ಥೈಸಿಕೊಳ್ಳಿ. ಬುದ್ಧತೈವಂ ಇತೀರಿತಂ, ನಾನು ಹೇಳಿದ್ದನ್ನು ಮತ್ತೆ ಮತ್ತೆ ಗಮನ ಇಟ್ಟು ಕೇಳಿ. ಮಾಯಾಮೋಹಸ್ಸ ದೈತೇಯಾನ್ ಧರ್ಮಮತ್ಯಾಜಯನ್ ನಿಜಂ. ಹಾಗಾಗಿ ತ್ರೈಧರ್ಮದ ವಿಷಯದಲ್ಲಿ ಅವರಿಗೊಂದು ಅನಾಸಕ್ತಿ ಮೂಡಿಸಿ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನೆಲ್ಲ ಹೇಳಿ ಮನುಷ್ಯ ಹೇಗೆ ತನಗೆ ಬೇಕಾದ್ದನ್ನು ಸಾಧಿಸ್ತಾನೆ ಲೋಕದಲ್ಲಿ ಅನ್ನೋದನ್ನು ಈ ಘಟನೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ನಾಳೆ ಮುಂದುವರಿದ ಚಿಂತನೆಯನ್ನು ಸಂಧಾನ ಮಾಡಲು ಶ್ರೀ ಹರಿಪ್ರಿಯತಾ